ಮಿಸ್ ಆಯಿತು ಅನ್ಫಾರ್ಚುನೇಟ್ಲಿ. ಯಾಕಂದರೆ ಮಾರ್ನಿಂಗ್ 7 o'clockಗೆ ಜೀಪ್ಗಳೆಲ್ಲ ಹೊರಡುತ್ತಂತೆ. ಮಾರ್ನಿಂಗ್ 20 ಜೀಪ್ಸು ಮತ್ತು 3 o'clock ಮೇಲೆ ಮತ್ತೆ 20 ಜೀಪ್ಸ್ ಹೊರಡುತ್ತೆ. ಸೊ 3 o'clockಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. 3 o'clock ಹೋಗಬೇಕು ಅಂದರೆ 2 o'clock ಹೋಗಿ ಅಲ್ಲಿ ಟಿಕೆಟ್ ರಿಜಿಸ್ಟರ್ ಮಾಡಿಸ್ಕೋಬೇಕು. ಸೊ 3 o'clockವರೆಗೂ ಟೈಮ್ ಇತ್ತಲ್ಲ, ಅದಕ್ಕೋಸ್ಕರ ಇಲ್ಲಿ ಎಡಕಲ್ ಕೇವ್ಸಿಗೆ ಬಂದಿದ್ದೀವಿ. ಇಲ್ಲಿ ನೋಡಿಕೊಂಡು ನೆಕ್ಸ್ಟ್ ಏನು ಮಾಡೋದು ನೋಡೋಣ. ಓಕೆ, ಎಡಕಲ್ ಕೇವ್ಸ್ಗೆ ಎಂಟ್ರಿ ಆಗಿದ್ದೀವಿ. ಪರ್ ಅಡಲ್ಟ್ 50 rupees ಚಾರ್ಜ್ ಮಾಡ್ತಾರೆ ಇಲ್ಲಿ ಬರೋದಕ್ಕಿಂತ ಮುಂಚೆ ಬೇಸ್ ಪಾಯಿಂಟಿಂದ 1 kilometer ಟ್ರಕ್ ಮಾಡ್ಕೊಂಡು ಬರಬೇಕು. ಸೊ ಒಂದು ಚಿಕ್ಕ ಟ್ರಕ್ ಅಂತಲೇ ಹೇಳ್ಬೋದು ಎಡಕಲ್ ಕೇವ್ಸಿಗೆ ಬಂದರೆ. ನೋಡೋಣ ಇನ್ನೂ ಒಳಗೆ ಹೋಗಿ. ಬನ್ನಿ ಮ್ಯಾಮ್. ನೋಡಿ ಮೇಲೆ ಹೋಗಲಿಕ್ಕೆ ಇವರೇ ಒಂದು ಸಿವಿಲ್ ವರ್ಕ್ಸ್ ಕೂಡ ಮಾಡ್ಕೊಂಡಿದ್ದಾರೆ, ಸ್ಟೇರ್ಸ್ ಹಾಕಿ ಬೆಟ್ಟದ ಮಧ್ಯದಲ್ಲಿ. ಅರೌಂಡ್ 6000 BC ಈ ಟೈಮಲ್ಲಿ ಮಾಡಿರೋ ಕಾರ್ವಿಂಗ್ಸ್ ಇದೆಲ್ಲ. ಎಡಕಲ್ ಕೇವ್ಸ್ ಮುಗಿಸ್ಕೊ ಬಂದ್ವಿ. ಈಗ ಹೊಡ್ತಾ ಇದ್ದೀವಿ ಇವಾಗ ಬೇಸ್ ಪಾಯಿಂಟ್ಗೆ. ಬೇಸ್ ಪಾಯಿಂಟಿಂದ 1 kilometer ಬರಬೇಕು ನಾರ್ಮಲ್ ಟಾರ್ ರೋಡಲ್ಲಿ. ಅದಾದಮೇಲೆ ಸ್ಟೆಪ್ಸ್ ಇರುತ್ತೆ. ಆ ಸ್ಟೆಪ್ಸ್ ಇಲ್ಲ ಅಂದರೂ ತಿರ್ಗಾ ವಾಪಸ್ ನೀವೊಂದು 700-800 meters ಹತ್ಕೊಂಡು ಹೋಗಬೇಕು ಬೆಟ್ಟ. ಆಲ್ಮೋಸ್ಟ್ 1.5-2 kilometers ಟ್ರಕ್ ಅಂದ್ಕೊಳ್ಳಿ ಎಡಕಲ್ ಕೇವ್ಸು. ಅಲ್ಲಿ ಒಳಗಡೆ ಹೋದರೆ ಸ್ಟೋನ್ ಏಜ್ ಟೈಮಲ್ಲಿ ಸ್ಟೋನ್ ಕಾರ್ವಿಂಗ್ಸ್ ಮಾಡಿರೋ ಅಂಥದ್ದೆಲ್ಲ ಪಿಕ್ಚರ್ನ ಕ್ಯಾಪ್ಚರ್ ಮಾಡ್ಬೋದು ಒಳಗಡೆ. ಇಲ್ಲಿ ಆಲ್ರೆಡಿ ನಮ್ಮ ಮೇಡಮ್ ಸ್ಟಾಪ್ ಹಾಕಿದ್ದಾರೆ. ಅಣ್ಣ ಸೋನು, ಏನು ನಿನ್ನ ಮೋಟಿವು? ಮ್ಯಾಂಗೋ, ಪೈನಾಪಲ್. ಇದೇ ಸ್ಟಾಲ್ ಹೇಳಿದ್ದು ನಾನು. ಎಲ್ಲ ಮ್ಯಾಂಗೋ, ಪೈನಾಪಲ್ ಮತ್ತು ಇದು ಕ್ಯಾರೆಟು ಎಲ್ಲ ಕೂಡ ಮ್ಯಾರಿನೇಟ್ ಮಾಡಿರ್ತಾರೆ. ಪ್ಲಾಸ್ಟಿಕ್ಸ್ ಏನೂ ಯೂಸ್ ಮಾಡೋದಿಲ್ಲ ಇಲ್ಲಿ, ಎಲ್ಲ ನ್ಯಾಚುರಲ್. ಇವಾಗ ಬಂದು ಮೇಡಮ್ ಫುಲ್ ರೆಸ್ಟ್ ಮಾಡ್ತಾ ಇದ್ದಾರೆ. ಫಿಶ್ ಪಾ ಮಾಡಿಸ್ಕೊಂಡು ಕೂಲಾಗಿ ಕೂತಿದ್ದಾರೆ. ಸೋನು, ನಾವಿವಾಗ ಎಡಕಲ್ ಕೇವ್ಸ್ ಮುಗಿಸ್ಕೊಂಡು ಇವಾಗ ನ್ಯಾಷನಲ್ ಹೈವೇನಲ್ಲಿದ್ದೀವಿ. ಇಲ್ಲಿ ಹೈವೇನಲ್ಲಿ ಒಂದು ಮೆಸ್ನ ರೆಫರ್ ಮಾಡಿದ್ರು ನಮ್ಮ ಸ್ಟೇ ಓನರು. ಟ್ರೈ ಮಾಡಿರಿ, ಡಿಫ್ರೆಂಟಾಗಿರುತ್ತೆ ಅಂತ. ಈ ಮೆಸ್ ಹೆಸರು ಬಂದುಬಿಟ್ಟು ಹರಿತಾ ಲಂಚ್ ಹೋಮ್ ಅಂತ. ಟ್ರೈ ಮಾಡಿ ನೋಡೋಣ ಬನ್ನಿ. ನಾವೇನೋ ಅಂದ್ಕೊಂಡ್ವಿ, ಹೆವಿ ಸಿಕ್ಕಾಪಟ್ಟೆ ಬಿಸಿಲು. ಸಂಜೆ ಮಳೆ ಬಂದುಬಿಟ್ರೆ ಸಾಕಪ್ಪ ಅನಿಸ್ತಾ ಇದೆ. ಓಕೆ ಡನ್. ಹೋಣ.
ಇಂದ ನಂದೆಲ್ಲಿದೆ ಮತ್ತೆ ಓಕೆ ಬಾಯ್ಸ್, ಓಕೆ ಗೈಸ್, ನೆಕ್ಸ್ಟು ಇವಾಗ ಪೂಕೋಡೆ ಲೇಕ್. ಇವಾಗ ಪೂಕೋಡೆ ಲೇಕಲ್ಲಿ ಇದ್ದೀವಿ. ಸದ್ಯಕ್ಕೆ ಪೆಡಲ್ ಬೋಟ್ನ ಪೆಡಲ್ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದಿದು ಪೂಕೋಡೆ ಲೇಕಲ್ಲಿ ಅಷ್ಟೊಂದೇನಿಲ್ಲ, ನಾರ್ಮಲ್ ಪೆಡಲ್ ಬೋಟ್ಸ್ ಎಂಜಾಯ್ ಮಾಡ್ಬೋದು. ಅದು ಬಿಟ್ಟರೆ ಬರೀ ಫ್ಯಾಮಿಲಿ ಆ್ಯಕ್ಟಿವಿಟೀಸೇ ಜಾಸ್ತಿ ಈ ಮಕ್ಕಳ ಜೊತೆಗೆ ಬಂದಾಗ. ಸೊ ನಾನು ಇದೇ ಫಸ್ಟ್ ಟೈಮಲ್ಲ ಬಂದಿದ್ದು, ಸೊ ಅದಕ್ಕೆ ಪೂಕೋಡೆ ಲೇಕು ಜಸ್ಟ್ ಒಂದು ವಿಸಿಟು.